ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ, ಸೊ ಬೆಳಗ್ಗೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬನ್ನಿ ಶುಕ್ರವಾರ. ಸೊ ನೋಡಿದ್ರಲ್ಲ, ಬೆಳಗ್ಗೆನೇ ಪೂಜೆ ಮಾಡಿದ್ದಾಯಿತು. ಸೊ ಈಚೆ ಕಡೆ ಅಂತೂ ರಂಗೋಲಿ ಇವತ್ತು ಹಾಕಿದ್ದೀನಿ. ಸೊ ಸುತ್ತರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ಆದರೆ ಸ್ವಲ್ಪ ಗಾಳಿ ಇರೋದ್ರಿಂದ ಅದು ರಂಗೋಲಿ ಹಾಕಬೇಕಾದ್ರೆ ಗಾಳಿಗೆ ಏನಾಗುತ್ತೆ, ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಸೊ ಆದರೆ ರಂಗೋಲಿ ಚೆನ್ನಾಗಿ ಬಂದಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೈಮ್ ಬಂದು 8 ಗಂಟೆ ಆಗಿದೆ, ಇನ್ನೂ ನಾಷ್ಟ ಏನು ಮಾಡಿಲ್ಲ. ಸೊ ನಮ್ಮ ಮನೆಯವರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಏನು ನಾಷ್ಟ ಬೇಕು ಅಂತ ಹೇಳ್ತಾ ಇಲ್ಲ, ಅವರು ಕೆಲಸಕ್ಕೆ ಹೋಗ್ಬೇಕಂತೆ. ಸೊ ನೆನ್ನೆ ಇಟ್ಕೊಂಡು ಇಲ್ಲ ಇವತ್ತು ಕೆಲಸ ಇಲ್ಲ ಅಂತ ಹೇಳಿದರು. ಸೊ ನಾನು ಇಟ್ಕೊಂಡು ಬೆಳಗ್ಗೆನೇ ಕಡಲೆ ಸಾರು ಮಾಡಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ, ಈಗ ಅವ್ರು ರೆಡಿ ಆಗ್ತಾಯಿದ್ದಾರೆ. ಅವ್ರು ಬಂದಮೇಲೆ ಏನು ಬೇಕು ನಾಷ್ಟ ಕೇಳಿಬಿಟ್ಟು ಪಟ್ಟಂತ ಮಾಡಿಕೊಡ್ತೀನಿ. ಅವ್ರು 10 ಗಂಟೆಗೇನೋ ಕೆಲಸಕ್ಕೆ ಹೋಗ್ಬೇಕಂತೆ. ಸೊ ಬನ್ನಿ, ಅದಕ್ಕೂ ಮುಂಚೆ ರಂಗೋಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ರಂಗೋಲಿ ಸೊ ಈ ಥರ ಹಾಕಿದ್ದೀನಿ. ಅದು ಹಾಕ್ಬೇಕಾದ್ರೆ ಗಾಳಿ ಬರುತ್ತಲ್ಲ ಫ್ರೆಂಡ್ಸ್, ಜೋರಾಗಿ ಗಾಳಿ ಬಂದಾಗ ರಂಗೋಲಿ ಪುಡಿ ಆ ಕಡೆ ಈ ಕಡೆ ಆಗುತ್ತೆ. ಸೊ ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ಟ್ರೈ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾಷ್ಟಕ್ಕೆ ಬಂದುಬಿಟ್ಟು ಮೇಲ್ಕೋಟೆ ಪುಳಿಯೋಗರೆ ಪುಡಿ ಹಾಗೆ ಗೊಜ್ಜು ಇತ್ತಲ್ಲ ಫ್ರೆಂಡ್ಸ್, ಅದನ್ನೇ ಮಿಕ್ಸ್ ಮಾಡಿ ಕೊಟ್ಟೆ. ಸೊ ಅವರು ನಾಷ್ಟ ಮಾಡಿಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಬಾಯ್ ಬಾಯ್ ಫ್ರೆಂಡ್ಸ್. ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ಮೇಲೆ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಸೊ ಸಾಯಂಕಾಲಕ್ಕೆ ಕಡಲೆ ಸಾರು ಮಾಡಬೇಕಲ್ಲ, ಅದಕ್ಕೆ ಹಾಲು ಬೇಕು ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಬರ್ತಾರೋ ಸಾಯಂಕಾಲಕ್ಕೆ ಬರ್ತಾರೋ ಗೊತ್ತಿಲ್ಲ. ಸೊ ತಂದು ಇಟ್ಬಿಡ್ತೀನಿ, ಏನು ಒಂದು 2 ಅವರ್ ಕೆಲಸ ಅಂತಂದ್ರೆ. ಸೊ ನೋಡೋಣ, ಮಳೆ ಬರೋ ಹಂಗಿದೆ ಫ್ರೆಂಡ್ಸ್, ಬಟ್ಟೆಗಳು ಒಗಿಬೇಕಿತ್ತು ಇನ್ನು, ನೋಡೋಣ. ಸೊ ಫ್ರೆಂಡ್ಸ್, ಹಾಲೆಲ್ಲ ತೊಗೊಂಬಂದಿಟ್ಟು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಮುಗಿಸಿ ಸೂಪ್ ಮಾಡಿಕೊಂಡು ಕುಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರ ಕೆಲಸದಿಂದ ಬಂದರು. ಏನು ಗಿಡ ರೀ ಅದು, ತೋರಿಸ್ರೆ. ಏನು ಲಿಚ್ಚಿ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಈಗ ನಮ್ಮ ಮನೆಯವ್ರು ಬಂದರು. ಈಗ ಅವ್ರು ಬಂದ ತಕ್ಷಣ ಈಗ ನಾವು ಹೋಗ್ತಾ ಇರೋದು ನಮ್ಮ ಅಮ್ಮ ಮನೆಗೆ. ಏನಕ್ಕೆ ಅಂದರೆ ಸೊ ಬಿದ್ರು ಕಡಲೆ ಸಾಂಬಾರು ಮಾಡಬೇಕಲ್ಲ ಫ್ರೆಂಡ್ಸ್, ಜಾಸ್ತಿ ಇದೆ, ದೊಡ್ಡ ಕುಕ್ಕರ್ ಬೇಕು. ಸೊ 15 ಲೀಟ್ರ್ ಕುಕ್ಕರ್ ನಮ್ಮ ಅಮ್ಮ ಮನೇಲಿದೆ. ಸೊ ಅದಕ್ಕೆ ಮನೆ ಹೋಗಿ ಎತ್ಕೊಬರೋಣ. ಅವ್ರ ಮನೆ ಕೀ ಇಲ್ಲೇ ಇದೆ ನನ್ನ ಹತ್ರ, ಹೋಗಿ ಕುಕ್ಕರ್ ಎತ್ಕೊಂಬರೋಣ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಹಣ್ಣುಳ್ಳಿಕಾಯಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಈಗ ಹಣ್ಣುಳ್ಳಿಕಾಯಿ ಅಂತೆ. ಈಗ ನಮ್ಮ ಮನೆಯವರು ಅಲ್ಲಿ ಮೆಡಿಕಲ್ ಶಾಪ್ ಹೋಗಿದ್ದಾರೆ ಮಾತ್ರೆ ತೊಗೊಳೋದಕ್ಕೆ. ಸೊ ಆ ಅಜ್ಜಿ ಹತ್ರ ಪಾಪ ಚೇಂಜ್ ಇರಲಿಲ್ಲ. ಸೊ ಅಲ್ಲಿ ಹೋಗ್ತಾ ಇದ್ದಾರೆ ಚೇಂಜ್ ಇಸ್ಕೊಂಬರೋಕ್ಕೆ. ಒಂದು ದಿನ ಬಂದು ನಿಂತ್ಕೊಂಡು ನೋಡಿದ್ರೆ ಬೇಜಾರಾಗ್ತಾಯಿದೆ. ಆದರೆ ಬಿಸ್ಕೆಟ್ ಹಾಕಿದ್ರೆ ಅವ್ನಿಗೆ ಅಲರ್ಜಿ ಏನೋ ಆಗ್ತಾಯಿದೆ, ಅದಕ್ಕೆ ಬಿಸ್ಕೆಟ್ ಬೇಡ ಅಂದ್ಕೊಂಬಿಟ್ಟಿದ್ದೀನಿ. ಇನ್ನು ದಿನ ಇವನಿಗೆ ಚಿಕನ್ ಪೀಸ್ ತಗೊಬರ್ಲಿ, ಎಲ್ಲಿಂದ ತಗೊಬರ್ಲಿ ನಾನು. ಮ್ಯಾಕ್ಸಿ ರಂಗೋಲಿ ನೋಡಿ ಫ್ರೆಂಡ್ಸ್, ರಂಗೋಲಿ. ಇಲ್ಲಿ ಸೀಮೆ ಬದನೆಕಾಯಿ, ಇಲ್ಲಿ ನವಿಲುಕೋಸು, ಆಲೂಗಡ್ಡೆ, ಪಡವಲಕಾಯಿ, ಹೀರೆಕಾಯಿ, ಬೀನ್ಸು, ಕ್ಯಾರೆಟು, ಮುಲ್ಲಂಗಿ, ಸೋರೆಕಾಯಿ, ಮತ್ತು ಇಲ್ಲೊಂದು ಸ್ವಲ್ಪ ಕ್ಯಾರೆಟು, ಬೆಳ್ಳುಳ್ಳಿ, ಇದಿಷ್ಟನ್ನು ಬಿಡಿಸ್ಕೊಂಡ್ಬಿಟ್ಟು ಫಸ್ಟು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ನಮ್ಮ ಮನೆಯವರು ಬರ್ತಾ ಲಿಚ್ಚಿ ನನಗಿಷ್ಟ ಅಂತ ತೊಗೊಂಬಂದಿರೋ. ಸೊ ಹಾಗೆ ತಿನ್ಕೊಂಡ್ಬಿಟ್ವಿ, ಇನ್ನು ಸ್ವಲ್ಪ ಇದೆ. ಸೊ ಅದಕ್ಕೆ ಶೇರ್ ಮಾಡ್ಕೊಂಡು ಆಮೇಲೆ ಹಣ್ಣುಳ್ಳಿಕಾಯಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಡಲೆ, ತರಕಾರಿಗಳು, ಹಾಗೆ ಕಾಳುಗಳು, ಮತ್ತು ಒಗ್ಗರಣೆಗೆ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಹಾಗೆ ಹಾಲು ಮತ್ತು ಬೆಣ್ಣೆ ಫ್ರೆಂಡ್ಸ್, ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ಸಾಂಬಾರು ರೆಡಿ ಆಯಿತು. ಸೊ ರೆಸಿಪಿ ಬಂದು ಹೋದ ವಾರದ್ರಲ್ಲಿ ಹಾಕಿದ್ದೀನಿ. ಸೊ ನೋಡಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಫೈನಲಿ ಆಯಿತು ಫ್ರೆಂಡ್ಸ್. ಈಗ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಮುಗೀತು ಫ್ರೆಂಡ್ಸ್. ನೋಡಿದ್ರೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕಡಲೆ ಸಾಂಬಾರು ಮಾಡೋದಕ್ಕೆ. ಸೊ ಮಾಡಿ ಎಲ್ಲ ಮುಗಿಸೋಷ್ಟರಲ್ಲಿ ಕರೆಕ್ಟಾಗಿ 6 ಗಂಟೆ ಆಯಿತು. ಸೊ ಎಲ್ಲ ಕ್ಲೀನ್ ಮಾಡಿ ಹಾಗೆ ಪರೋಟ ಇತ್ತಲ್ಲ ಫ್ರೆಂಡ್ಸ್, ಪರೋಟನೂ ಸುಟ್ಕೊಂಡು ಹಾಗೆ ತಿಂದ್ಕೊಂಡ್ವಿ. ಸೊ ತಿಂದ್ಕೊಂಡು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇಬ್ಬರು ಬಂದಿದ್ರು, ಅವ್ರಿಗೂ ಕೊಟ್ವಿ. ಅಂದರೆ ಅವರು ಹಾಲು ತಂದಿದ್ರು. ಸೊ ಮತ್ತೆ 2.5 ಲೀಟ್ರ್ ಹಾಲು, 2.5-3 ಲೀಟ್ರ್ ಹಾಲು ಒಂದು ಕ್ಯಾನಲ್ಲಿ ಕೊಟ್ಟರು. ಮತ್ತೆ ಇನ್ನೊಂದು ಸತಿ ಹೋಗಿ ಇನ್ನೊಂದು ಸತಿ ತೊಗೊಂಬಂದು ಮತ್ತೆ ಇನ್ನೊಂದು 2 ಲೀಟ್ರ್ ಹಾಲು ಕೊಟ್ಟರು. ಸೊ ಅದನ್ನು ನಮ್ಮ ಅಮ್ಮವರು ಕಟ್ ಕಳಿಸ್ದೆ. ಈಗ ಹಾಲಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಮತ್ತು ನಮ್ಮ ಓನರ್ ಬಂದಿದ್ರು ಫ್ರೆಂಡ್ಸ್ ಇವತ್ತು. ಸೊ ಅವರು 1.5 ವರ್ಷ ಆಯಿತು, ಹತ್ತತ್ರ 2 ವರ್ಷ ಆಗ್ತಾಯಿದೆ ನಾವು ಈ ಮನೆಗೆ ಬಂದು. ಸೊ 2 ವರ್ಷದಲ್ಲಿ ಇದು 2ನೇ ಸತಿ ಅವ್ರು ಬಂದಿರೋದು. ಸೊ ಬಂದು ನೋಡಿಕೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡು ಇದ್ದು ಹೋದರು. ಕರೆಂಟು ಇರಲಿಲ್ಲ. ಸೊ ಈಚೆ ಗಿಡಗಳೆಲ್ಲ ಬೆಳೆಸಿದ್ದೀನಲ್ಲ ಫ್ರೆಂಡ್ಸ್, ಅದೆಲ್ಲ ನೀಟಾಗಿ ಇಟ್ಟಿದ್ದೀನಲ್ಲ, ಎಲ್ಲ ನೋಡಿಕೊಂಡು ಚೆನ್ನಾಗಿದೆ, ನೀಟಾಗಿ ಬೆಳೆಸ್ಕೊಳ್ತಾ ಇದೆ, ನೀಟಾಗಿ ಇಟ್ಕೊಂಡಿದ್ಯಾ ಅಂತಂದರು. ಖುಷಿ ಆಯಿತು. ಸೊ ಗಿಡಗಳೆಲ್ಲ ಬೆಳೆಸ್ತಾ ಇರೋದಕ್ಕೆ ಅವ್ರಿಗೆ ಖುಷಿ ಆಗಿದೆ. ಸೊ ಫೈನಲಿ
ನೋಡಬೇಕು. ಇನ್ನೂ ಆದಷ್ಟು ಗಿಡಗಳು ಬೆಳೆಸ್ಬೇಕು ಫ್ರೆಂಡ್ಸ್. ಹೂವು ಗಿಡಗಳು ಬೆಳೆಸ್ಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈಗ ಟೈಮಿಂದ 9 ಗಂಟೆ ಆಯಿತು. ಮತ್ತು ಈಗ ನಾನು ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಕಡಲೆ ಸಾಂಬಾರು ತಿನ್ಕೊಂಡೆ. ನಮ್ಮ ಮನೆಯವರು ಹೊರಗಡೆ ಕಡಲೆ ಸಾರು ಎತ್ಕೊಂಡು ಹೋಗಿದ್ದಾರೆ. ಅವರು ಅಲ್ಲೇ ತಿನ್ಕೊಂಡು ಬರ್ತಾರೆ. ಈಗ ತಾನೇ ಪಾತ್ರೆಗಳು ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಈಗ ವಿಡಿಯೋ ಎಡಿಟ್ ಮಾಡ್ಕೊಂಡು ಬಿಡ್ತೇನೆ. ನಾಳೆ ಬೆಳಗ್ಗೆ ಬೇಗ ಅಪ್ಲೋಡ್ ಮಾಡಬೇಕು ಅಂತ. ಯಾಕಂದರೆ ಬೆಳಗ್ಗೆ ಹೊತ್ತಿನ ನಡುವೆ ಕರೆಂಟ್ ಇರ್ತಾ ಇಲ್ಲ. ಸೊ ಅದಕ್ಕೆ ನೋಡ್ಬೇಕು ಏನಾಗುತ್ತೆ ಅಂತ. ಬನ್ನಿ ಈಗ ನಮ್ಮ ಮನೆಯವ್ರು ಬರೋವರೆಗೂ ವಿಡಿಯೋ ಎಡಿಟ್ ಮಾಡ್ತೀನಿ, ಆಮೇಲೆ ರೆಸ್ಟ್ ಮಾಡ್ತೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಇರುತ್ತೆ ಫ್ರೆಂಡ್ಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಅನ್ಕೊಂಡು ಸಪೋರ್ಟ್ ಮಾಡಿದ್ರೆ ನಿಮಗೆ ಯಾರು ಕೂಡ ಥ್ಯಾಂಕ್ ಯು ಸೊ ಮಚ್. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಕರೆಕ್ಟಾಗಿ 10:15 ಆಗಿದೆ. ಸೊ ಈಗ ನಮ್ಮ ಮನೆಯವರು ಬಂದಿದ್ದರು. ಸೊ ಬಂದಿದ ತಕ್ಷಣ ನನಗೆ ಬೀಡ ತಂದುಕೊಟ್ಟಿದೆ ಫ್ರೆಂಡ್ಸ್. ನನಗೆ ಸ್ವೀಟ್ ಬೀಡ ಅಂದರೆ ತುಂಬ ಇಷ್ಟ. ಸೊ ತಂದುಕೊಟ್ರು. ಕಸ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದ್ರೆ ಇಷ್ಟು ಬೇಗ ಬಂದುಬಿಟ್ರು ಫ್ರೆಂಡ್ಸ್. ಬಂಗಾರಿ. ಸೊ ನಾನ್ ವೆಜ್ ಮಾಡಿದಾಗ ಏನಾದರೂ ಬೀಡ ಇದ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಆ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ನಾನ್ ವೆಜ್ ಜೊತೆಲಿ. ಸೊ ಬೀಡ ತಿನ್ಕೊಂಡು ಈ ವ್ಲಾಗ್ ಇಷ್ಟೇ ಎಂಡ್ ಮಾಡಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.